ನಮಸ್ತೆ ಸ್ನೇಹಿತರೆ, ಇಂದಿನ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಎಂದು ನಾನು ಈ ವಿಡಿಯೋದಲ್ಲಿ ಹೇಳುವುದಿಲ್ಲ. ಏಕೆಂದರೆ ಇಂದು ನಾನು ಮಾಡುತ್ತಿರುವ ವಿಷಯ ಪುನೀತ್ ರಾಜ್ಕುಮಾರ್ ಅವರ ಕುರಿತಾಗಿ. ನಮ್ಮೆಲ್ಲರ ಬಾಳಿನ ದೇವರಾಗಿರುವ ಅಪ್ಪು ಅವರ ಅಭೂತಪೂರ್ವ ಸಾಧನೆಯ ಕುರಿತು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅಪ್ಪು ಅವರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೆ, ಏಕೆಂದರೆ ಅಪ್ಪು ಅವರ ಬಗ್ಗೆ ಎಲ್ಲರಿಗೂ ತಿಳಿದೇ ಇದೆ. ಅಪ್ಪು ಎಂದರೆ ಯಾರಿಗೆ ತಾನೇ ಇಷ್ಟವಿಲ್ಲ. ಅದಕ್ಕೆ ತಾನೇ ಆ ದೇವರು ಅಪ್ಪುವನ್ನು ಬಹು ಬೇಗನೆ ಕರೆಯಿಸಿಕೊಂಡದ್ದು. ಯುದ್ಧವನ್ನೇ ಮಾಡದೆ ಕೋಟ್ಯಾಂತರ ಜನರ ಮನಸ್ಸನ್ನು ಗೆದ್ದ ರಾಜನವನು ಬಡವರಿಗೆ ಬಂಧುವಾಗಿ, ಅನಾಥರಿಗೆ ರಕ್ಷಕರಾಗಿ, ದಿಕ್ಕಿಲ್ಲದವರಿಗೆ ದಾರಿದೀಪವಾಗಿ, ಕತ್ತಲಾಗಿದ್ದ ಎಷ್ಟೋ ಕುಟುಂಬಗಳಿಗೆ ಬೆಳಕಾಗಿದ್ದ, ನೋವಲ್ಲೇ ಕುಳಿತಿದ್ದ ಎಷ್ಟೋ ಜನರ ಮುಖದಲ್ಲಿ ನಗು ತಂದಿದ್ದ, ನಮ್ಮೆಲ್ಲರ ಮನಸ್ಸಿನಲ್ಲಿ ದೇವರಾಗಿದ್ದ ಅವರೇ ನಮ್ಮ ಪ್ರೀತಿಯ ಅಪ್ಪು. ಅವರೊಬ್ಬರು ಅಜಾತ ಶತ್ರು ಎಂದೇ ಹೇಳಬಹುದು. ಎಲ್ಲರನ್ನು ಪ್ರೀತಿಸಿ ಎಲ್ಲರ ನಗುವಿನಲ್ಲಿ ತನ್ನ ಸುಖವನ್ನು ಕಂಡಂತಹ ಕರುಣಾಮಯಿ ಅಜಾತ ಶತ್ರುವಿಗೆ ದೇವರೇ ಶತ್ರುವಾಗುತ್ತಾನೋ ಏನೋ ಗೊತ್ತಿಲ್ಲ. ದೇವರು ದುರಾಸೆಯಿಂದ ಜನರೆಲ್ಲರ ಪರಮಾತ್ಮನಾದ ಅಪ್ಪುವನ್ನು ತನ್ನ ಬಳಿಗೆ ಬಹು ಬೇಗನೆ ಕರೆದುಕೊಳ್ಳುತ್ತಾನೆ. ಏಕೆಂದರೆ ಈ ಭೂಮಿಯ ಮೇಲೆ ಒಳ್ಳೆಯವರು ಬಹು ಬೇಗನೆ ಮರಣ ಹೊಂದುತ್ತಾರೆ. ಅಪ್ಪು ಅವರ ಆಯುಷ್ಯ ಅಲ್ಪಾವಧಿಯೇ ಆದರೂ ಅವರು ಮಾಡಿದ ಸಾಧನೆ ಅಪಾರ. ಇನ್ನೂ ಬಹಳ ದಿನ ಅವರು ಬದುಕಿದ್ದರೆ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಿ ಅವರೇ ದೇವರಾಗುತ್ತಿದ್ದರು ಎಂದು ಆ ದೇವರಿಗೂ ಅಸೂಯೆಯಾಯಿತೋ ಏನೋ ಗೊತ್ತಿಲ್ಲ. ಅದಕ್ಕಾಗಿಯೇ ಇವನು ಇಲ್ಲಿ ಕಣ್ಣಿಗೆ ಕಾಣುವ ದೇವರಾಗುವುದು ಬೇಡ ಎಂದು ಬಹು ಬೇಗನೆ ಕರೆಯಿಸಿಕೊಳ್ಳುತ್ತಾನೆ ಎಂದು ಹೇಳಬಹುದು. ಪುನೀತ್ ರಾಜ್ಕುಮಾರ್ ಎಂದ ತಕ್ಷಣ ನಮಗೆ ಮೊದಲು ಮನಸ್ಸಿನಲ್ಲಿ ಹೊಳೆಯುವುದೇ ಅವರ ನಗುಮುಖ. ಯಾವುದೇ ಕಲ್ಮಶವಿಲ್ಲದ ಮುಗ್ಧತೆ ತುಂಬಿದ ನಗುಮುಖವೇ ಅಭಿಮಾನಿಗಳ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿದಿದೆ. ಆ ನಗುಮುಖವನ್ನು ನೋಡಿದ ಕೂಡಲೆಯೇ ಎಲ್ಲರ ಮನಸ್ಸಿನ ವೇದನೆಗಳು ಕ್ಷೀಣವಾಗುತ್ತವೆ. ಅಮೋಘವಾದ ಪ್ರತಿಭೆ, ಕಲ್ಮಶವಿಲ್ಲದ ನಗುಮುಖ, ಅಹಂಕಾರವಿಲ್ಲದ ಗುಣ ಅವರ ಜೀವಿತಾವಧಿಯಲ್ಲಿಯೇ ಆಗಲಿ, ಅವರು ಮರಣ ಹೊಂದಿದ ನಂತರವೇ ಆಗಲಿ ಅವರ ಕುರಿತಾಗಿ ಯಾವುದೇ ರೀತಿಯ ಕೆಟ್ಟ ವಿಚಾರಗಳು ಹರಿದಾಡಿಲ್ಲ. ಚಿಕ್ಕಂದಿನಿಂದಲೂ ಬಾಲನಟನಾಗಿ ನೋಡಿದ ಅಪ್ಪು ಅವರ ಆ ನಗು ಮುಖವೇ ದೊಡ್ಡವರಾದ ಮೇಲೂ ಅವರ ಮುಖದಲ್ಲಿ ಕಾಣಿಸುತ್ತದೆ. ಆ ನಗು ಮುಖದಲ್ಲಿಯೇ ಅವರದ್ದು ಮಗುವಿನಂತಹ ಮನಸ್ಸು ಎಂದು ತಿಳಿಯುತ್ತದೆ. ಯಾರೇ ಆಗಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರಾಗುವಾಗ ಅವರಲ್ಲಿ ಅಹಂಕಾರ ಹಾಗೂ ಇನ್ನಿತರ ಹಲವಾರು ಭಾವನೆಗಳು ಮೂಡುತ್ತವೆ. ಅಪ್ಪು ಅವರಿಗೆ ಅಹಂಕಾರ ಎನ್ನುವುದು ಸ್ವಲ್ಪವೂ ಇರಲಿಲ್ಲ. ಅದೇ ಸ್ಥಾನದಲ್ಲಿ ಬೇರೆ ಯಾರೇ ಇದ್ದರೂ ಅಹಂಕಾರ ಎನ್ನುವುದು ಇದ್ದೇ ಇರುತ್ತಿತ್ತು. ಅಭಿಮಾನಿಗಳು ಅವರನ್ನು ಹೇಗೆ ಪ್ರೀತಿ ಮಾಡುತ್ತಿದ್ದರು ಅದರಂತೆಯೇ ಅವರ ಸಹೋದರರು ಅವರನ್ನು ಪ್ರೀತಿಸುತ್ತಿದ್ದರು. ಈಗಿನ ಕಾಲದಲ್ಲಿ ಅಣ್ಣ ತಮ್ಮಂದಿರು ತಮ್ಮ ಏಳಿಗೆಗಾಗಿ, ಹಿತಕ್ಕಾಗಿ, ಆಸ್ತಿಗಾಗಿ ಎಲ್ಲದಕ್ಕೂ ಕಲಹ ಮಾಡುತ್ತಾರೆ. ಆದರೆ ಅವರ ಭ್ರಾತೃತ್ವ ಯಾವ ರೀತಿಯಲ್ಲಿ ಇತ್ತು ಎಂದು ಗಮನಿಸಿದರೆ ಆ ಸಹೋದರರಲ್ಲಿ ಯಾವುದೇ ರೀತಿಯ ತಾರತಮ್ಯವಿರಲಿಲ್ಲ. ಅದು ಅವರ ತಂದೆಯಾದ ರಾಜ್ಕುಮಾರ್ ಅವರು ಕಲಿಸಿಕೊಟ್ಟ ಪ್ರೀತಿಯೂ ಆಗಿರಬಹುದು. ಇವರ ತಂದೆಯಾದ ರಾಜ್ಕುಮಾರ್ ಅವರ ಬಗ್ಗೆ ಹೇಳಬೇಕೆಂದಿಲ್ಲ. ಏಕೆಂದರೆ ಪ್ರತಿಯೊಬ್ಬ ಕನ್ನಡಿಗನಿಗೂ ರಾಜ್ಕುಮಾರ್ ಅವರ ಬಗ್ಗೆ ತಿಳಿದೇ ಇರುತ್ತದೆ. ಕನ್ನಡದ ಮೇರು ನಟನಾದ ರಾಜ್ಕುಮಾರ್ ಅವರ ಮಕ್ಕಳಾದ ಇವರು ಶ್ರೀಮಂತಿಕೆಯನ್ನು ಹೊಂದಿದ್ದರೂ ಸಹ ಬಡತನದಲ್ಲಿ ಯಾವ ರೀತಿಯ ದಿನಗಳನ್ನು ಕಳೆಯಬೇಕು, ಹೇಗೆ ಶಿಸ್ತಿನಿಂದ ಇರಬೇಕು ಎಂದು ಬಾಲ್ಯದಿಂದಲೇ ತಿಳಿದುಕೊಂಡಿದ್ದರು. ಇವರ ಸಹೋದರರು ಸಹ ಸಿನಿಮಾ ರಂಗದಲ್ಲಿಯೇ ಕಾರ್ಯನಿರ್ವಹಿಸುತ್ತಿದ್ದರು. ಒಬ್ಬರ ಮೇಲೆ ಒಬ್ಬರು ಅಸೂಯೆಯಾಗಲಿ ದ್ವೇಷವನ್ನು ಸಾಧಿಸುವುದಿಲ್ಲ. ಒಬ್ಬರ ಏಳಿಗೆಯಲ್ಲಿಯೇ ಖುಷಿಯನ್ನು ಪಡುತ್ತಾರೆ. ಆ ದೇವರಿಗೂ ಸಹ ಇವರ ಭ್ರಾತೃತ್ವವನ್ನು ಕಂಡು ಹೊಟ್ಟೆಗಿಚ್ಚು ಆಯಿತೋ ಏನೋ ಗೊತ್ತಿಲ್ಲ. ಆದರೆ ದೇವರ ಆಟವು ತಪ್ಪಾಗಿಯೇ ಆಯಿತು. ಏಕೆಂದರೆ ಪುನೀತ್ ರಾಜ್ಕುಮಾರ್ ಅವರು ಬದುಕಿದ್ದರೆ ಕಣ್ಣಿಗೆ ಕಾಣಿಸುವ ದೇವರಾಗುತ್ತಾನೆ ಎಂದು ತಿಳಿದು ದೇವರು ಬಹು ಬೇಗನೆ ಅವನನ್ನು ಕರೆಯಿಸಿಕೊಳ್ಳುತ್ತಾನೆ. ಆದರೆ ಪುನೀತ್ ರಾಜ್ಕುಮಾರ್ ಅವರು ಮರಣ ಹೊಂದಿದ ನಂತರವೂ ಅವರ ಭಾವಚಿತ್ರವನ್ನು ದೇವರ ಕೋಣೆಯಲ್ಲಿಯೇ ಆಗಲಿ ಅಥವಾ ಭಾವಚಿತ್ರಗಳ ಅಂಗಡಿಗಳಲ್ಲಿಯೇ ಆಗಲಿ ಎಲ್ಲಾ ಕಡೆಗಳಲ್ಲಿಯೂ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರವನ್ನು ಇಟ್ಟು ದೇವರಂತೆ ಕಾಣಲಾಗುತ್ತದೆ. ಇಂತಹ ಮಹಾನ್ ಚೇತನನ ಜನನವಾಗಿದ್ದು ಮಾರ್ಚ್ 17, 1975ರಲ್ಲಿ ಚೆನ್ನೈಯಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ದಂಪತಿಯ ಮಗನಾಗಿ ಜನಿಸುತ್ತಾರೆ. ಇವರು ಜನಿಸುವ ಸಂದರ್ಭದಲ್ಲಿಯೇ ರಾಜ್ಕುಮಾರ್ ಅವರಿದ್ದು ಮಯೂರ ಸಿನಿಮಾ ಚಿತ್ರೀಕರಣ ನಡೆಯುತ್ತಿರುತ್ತದೆ. ಆ ಮಯೂರ ಸಿನಿಮಾವು ರಾಜ್ಕುಮಾರ್ ಅವರ ಸೂಪರ್ ಹಿಟ್ ಚಲನಚಿತ್ರವಾಗುತ್ತದೆ. ಹೀಗಾಗಿ ಪುನೀತ್ ರಾಜ್ಕುಮಾರ್ ಅವರು ಹುಟ್ಟುವ ಸಂದರ್ಭದಲ್ಲಿ ಅವರು ಅತ್ಯಂತ ಯಶಸ್ಸನ್ನು ಕಂಡದ್ದರಿಂದ ಪುನೀತ್ ರಾಜ್ಕುಮಾರ್ ಅವರು ಅದೃಷ್ಟದ ಸಂಕೇತವಾಗಿ ಕಾಣಿಸಿಕೊಳ್ಳುತ್ತಾರೆ. ಇವರು ಅವರ ಮನೆತನಕ್ಕೆ ಮಾತ್ರ ಅದೃಷ್ಟವಾಗಿರದೆ ಇಡೀ ಕನ್ನಡ ನಾಡಿಗೆ ಅದೃಷ್ಟವಾಗುತ್ತಾರೆ. ಇವರ ಬಾಲ್ಯದ ಹೆಸರು ಲೋಹಿತ್ ಕುಮಾರ್. ಎಲ್ಲರೂ ಪ್ರೀತಿಯಿಂದ ಅಪ್ಪು ಎಂದು ಕರೆಯುತ್ತೇವೆ. ಇವರ ಅಭಿನಯದ ಕುರಿತಾಗಿ ಹೆಚ್ಚಾಗಿ ಹೇಳುವ ಅವಶ್ಯಕತೆಯೇ ಇಲ್ಲ. ಅಭಿಮಾನಿಗಳಾದ ನಿಮಗೆಲ್ಲರಿಗೂ ಅದರ ಬಗ್ಗೆ ತಿಳಿದೇ ಇದೆ. ಇವರು 6 ತಿಂಗಳ ಮಗುವಾಗಿದ್ದಾಗಲೇ ಅಭಿನಯದಲ್ಲಿ ಭಾಗವಹಿಸಿರುತ್ತಾರೆ. 1976ರಲ್ಲಿ ತೆರೆ ಕಂಡಂತಹ ಪ್ರೇಮದ
ಕಾಣಿಕೆ ಚಿತ್ರದಲ್ಲಿ ಬಾಲನಟನಾಗಿ 6ನೇ ತಿಂಗಳ ಅವಧಿಯಲ್ಲಿಯೇ ನಟಿಸುತ್ತಾರೆ. ನಂತರ ಸನಾದಿ ಅಪ್ಪಣ್ಣ, ತಾಯಿಗೆ ತಕ್ಕ ಮಗ, ಭಾಗ್ಯವಂತ, ಚಲಿಸುವ ಮೋಡಗಳು, ಭಕ್ತ ಪ್ರಹ್ಲಾದ, ಯಾರಿವನು, ಬೆಟ್ಟದ ಹೂವು, 2 ನಕ್ಷತ್ರಗಳು ಹೀಗೆ ಹಲವಾರು ಸಿನಿಮಾಗಳಲ್ಲಿ ತಂದೆಯ ಜೊತೆಗೆ ಪಾತ್ರವನ್ನು ನಿರ್ವಹಿಸುತ್ತಾರೆ. ಇವರ ಭಾಗ್ಯವಂತ ಸಿನಿಮಾದ ಬಾನದಾರಿಯಲ್ಲಿ ಹಾಡು ಮರೆಯಲಿಕ್ಕೆ ಇಲ್ಲ. ರಾಜ್ಕುಮಾರ್ ಅವರ ಅಭಿನಯ ಎಲ್ಲರಿಗೂ ತಿಳಿದೇ ಇತ್ತು. ಭಕ್ತ ಪ್ರಹ್ಲಾದದಲ್ಲಿ ಪ್ರಹ್ಲಾದನ ಅಭಿನಯ ಮಾಡಿದ ಪುನೀತ್ ರಾಜ್ಕುಮಾರ್ ಅವರು ಅಭಿನಯದಲ್ಲಿ ತಂದೆಯನ್ನೇ ಮೀರಿಸುವ ಪಾತ್ರವನ್ನು ನಿರ್ವಹಿಸಿದ್ದರು. 1985ರಲ್ಲಿ ಇವರು 10 ವರ್ಷದಲ್ಲಿ ಇರುವಾಗಲೇ ನಟಿಸಿದಂತಹ ಬೆಟ್ಟದ ಹೂವು ಚಲನಚಿತ್ರಕ್ಕೆ ನ್ಯಾಷನಲ್ ಅವಾರ್ಡ್ ಎಂದರೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಇವರು 2002ರಲ್ಲಿ ಮುಖ್ಯ ನಾಯಕ ನಟನಾಗಿ ಅಪ್ಪು ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ನಾಯಕ ನಟನಾಗಿ ಗುರುತಿಸಿಕೊಳ್ಳುತ್ತಾರೆ. ತಮ್ಮ ಜೊತೆಗೆ ಸಹ ನಟಿಯಾಗಿ ಭಾಗವಹಿಸಿದ ಎಲ್ಲರನ್ನು ಖ್ಯಾತಿಗೊಳಿಸುತ್ತಾರೆ. ಉದಾಹರಣೆಗೆ ಅಪ್ಪು ಸಿನಿಮಾದಲ್ಲಿ ರಕ್ಷಿತಾ ಅವರನ್ನು, ಆಕಾಶ ಸಿನಿಮಾದಲ್ಲಿ ರಮ್ಯಾ ಅವರನ್ನು, ತಮ್ಮ ಚಿತ್ರದಲ್ಲಿ ಇತರ ಭಾಷೆಯ ನಟಿಯರನ್ನು ಸೇರಿಸಿಕೊಂಡಿದ್ದಾರೆ. ಪರಭಾಷಿಕ ನಟಿಗರಾದ ಪವರ್ ಚಿತ್ರದಲ್ಲಿ ತ್ರಿಷಾ ಕೃಷ್ಣನ್, ಅರಸು ಸಿನಿಮಾದಲ್ಲಿ ಮೌರ್ಯದಲ್ಲಿ ಮೀರಾ ಜಾಸ್ಮಿನ್, ರಾಮ್ ಸಿನಿಮಾದಲ್ಲಿ ಪ್ರಿಯಾಮಣಿ, ಜಾಕಿ ಮೂವಿಯಲ್ಲಿ ಭಾವನಾ, ಯುವರತ್ನದಲ್ಲಿ ಸಯ್ಯೇಶ, ರಾಜಕುಮಾರ ಹಾಗೂ ಜೇಮ್ಸ್ ನಲ್ಲಿ ಪ್ರಿಯಾ ಆನಂದ್ ಜೊತೆಗೆ ಪರಭಾಷಿಕರ ಜೊತೆಗೂ ಪಾತ್ರ ನಿರ್ವಹಿಸಿದ್ದಾರೆ. ಪ್ರಿಯಾ ಆನಂದ್ ಅವರು ಬೇರೆ ಭಾಷೆಯ ನಟಿಯಾಗಿದ್ದರೂ ಕನ್ನಡವನ್ನು ಅತ್ಯಂತ ಸುಂದರವಾಗಿ ಮಾತನಾಡಲು ಅಪ್ಪು ಅವರೇ ಕಾರಣ ಎಂದು ಅವರೇ ಹೇಳಿಕೊಳ್ಳುತ್ತಾರೆ. ಅಜಯ್ ಚಿತ್ರದಲ್ಲಿ ಅನುರಾಧ ಮೆಹ್ತಾ, ವಿಲನ ಹಾಗೂ ಪೃಥ್ವಿಯಲ್ಲಿ ಪಾರ್ವತಿ ತಿರ್ಗೊತ್ತು, ಬಿಂದಾಸ್ ನಲ್ಲಿ ಹಂಸಿಕಾ ಮೊಟ್ವಾನಿ ಹೀಗೆ ಇತರ ಭಾಷೆಯ ನಟಿಯರ ಜೊತೆಗೂ ಪುನೀತ್ ರಾಜ್ಕುಮಾರ್ ಅವರು ಅಭಿನಯಿಸಿದ್ದಾರೆ. ಸಾಹಸ ಚಿತ್ರಗಳು ವೀರ ಕನ್ನಡಿಗ, ಮೌರ್ಯ, ಅಜಯ್, ಅರಸು, ಅಣ್ಣ ಬಾಂಡ್, ಪವರ್, ರಣವಿಕ್ರಮ, ಚಕ್ರವ್ಯೂಹ, ದೊಡ್ಮನೆ ಹುಡುಗ, ಅಂಜನಿ ಪುತ್ರ ಹಾಗೂ ಜೇಮ್ಸ್ ಇವರ ಪ್ರೇಮ, ಕೌಟುಂಬಿಕ ಹಾಗೂ ಭಾವನಾತ್ಮಕ ಚಲನಚಿತ್ರಗಳು. ಅಪ್ಪು, ಅಭಿ, ಮಿಲನ, ವಂಶಿ, ನಿನ್ನಿಂದಲೇ, ರಾಜಕುಮಾರ, ಯುವರತ್ನ, ಆಕಾಶ್, ನಮ್ಮ ಬಸವ, ಪರಮಾತ್ಮ, ಮೈತ್ರಿ, ನಟ ಸಾರ್ವಭೌಮ. ಇನ್ನು ಇವರು ತಮ್ಮ ಸಿನಿಮಾಗಳಿಗೂ ಗಾಯನವನ್ನು ಮಾಡಿದ್ದಾರೆ. ಹಾಗೆಯೇ ಬೇರೆಯವರ ಸಿನಿಮಾಗೂ ಗಾಯನ ಹಾಗೂ ಧ್ವನಿಯನ್ನು ನೀಡಿದ್ದಾರೆ. ಬಾಲನಟನಾಗಿದ್ದಾಗ ಭಾಗ್ಯವಂತ ಚಿತ್ರಕ್ಕೆ, ಬಾನದಾರಿಯಲ್ಲಿ ಗೀತೆಗೆ, ಜಾಕಿ, ಪವರ್, ಚಕ್ರವ್ಯೂಹ ಹಾಗೂ ರಾಜಕುಮಾರ ಸಿನಿಮಾಗೆ ಇವರು ತಮ್ಮ ಸಿನಿಮಾಗಾಗಿ ಗಾಯನ ಮಾಡಿದ್ದಾರೆ. ಇನ್ನು ಇವರು ನಡೆಸಿಕೊಟ್ಟಂತಹ ಕನ್ನಡದ ಕೋಟ್ಯಾಧಿಪತಿ ಎಂಬ ಕಾರ್ಯಕ್ರಮವನ್ನು ಮರೆಯಲಿಕ್ಕೆ ಇಲ್ಲ. ಅದು ನಡೆದು ಎಷ್ಟೋ ವರ್ಷಗಳು ಆದರೂ ಅದು ಈಗಲೂ ಸಹ ಯಾವುದೋ ಒಂದು ಸಂಚಿಕೆಯನ್ನು ನೋಡುತ್ತಿದ್ದರೆ ಈಗಲೂ ಸಹ ನಮ್ಮ ಕಣ್ಣೆದುರಿಗೆ ಅದು ನೇರ ಪ್ರಸಾರವಾಗುತ್ತಿದೆ ಎಂಬಂತೆ ತಿಳಿಯುತ್ತದೆ. ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮವನ್ನು ಮನೆ ಮಂದಿ ಎಲ್ಲ ಕಾದು ಕುಳಿತು ನೋಡುತ್ತಿದ್ದ ಕಾರ್ಯಕ್ರಮವದು. ಇನ್ನು ಅಪ್ಪು ಅವರಿಗೆ ಸಲ್ಲಿಸಿದ ಪ್ರಶಸ್ತಿಗಳು: 1985ರಲ್ಲಿ ಬಾಲನಟನಾಗಿ ನಟಿಸಿದ ಬೆಟ್ಟದ ಹೂವು ಚಲನಚಿತ್ರಕ್ಕೆ ರಾಷ್ಟ್ರೀಯ ಪ್ರಶಸ್ತಿ, 1982ರಲ್ಲಿ ಚಲಿಸುವ ಮೋಡಗಳು ಚಿತ್ರಕ್ಕೆ ಅತ್ಯುತ್ತಮ ಬಾಲನಟ ಪ್ರಶಸ್ತಿ, 1983ರಲ್ಲಿ ಇರಲು ಅರ್ಜುನ್ ಅತ್ಯುತ್ತಮ ಬಾಲನಟ ಪ್ರಶಸ್ತಿ, 2007ರಲ್ಲಿ ಮಿಲನ ಚಿತ್ರಕ್ಕೆ ಅತ್ಯುತ್ತಮ ನಟ ಪ್ರಶಸ್ತಿ. ಈ ಮಿಲನ ಚಿತ್ರವು ಮಲ್ಟಿಪ್ಲೆಕ್ಸ್ ನಲ್ಲಿ ಅತ್ಯಂತ ಹೆಚ್ಚಿನದಾಗಿ ಪ್ರದರ್ಶನಗೊಂಡ ಸಿನಿಮಾವೆಂಬ ಖ್ಯಾತಿಯನ್ನು ಪಡೆದಿದೆ. ಈ ಚಲನಚಿತ್ರವು ಪ್ರತಿ ಬಾರಿಯೂ ವಾರಕ್ಕೆ ಒಮ್ಮೆ ಅಥವಾ 2 ವಾರಕ್ಕೆ ಒಮ್ಮೆ ಟಿವಿಯಲ್ಲಿ ಕಾಣಿಸಿಕೊಂಡರೂ ಈ ಚಿತ್ರವನ್ನು ನೋಡುವಾಗ ಯಾವುದೇ ರೀತಿಯ ಬೇಸರವಾಗುವುದೇ ಇಲ್ಲ. ಎಷ್ಟು ಬಾರಿ ನೋಡಿದರೂ ಹೊಸದಾಗಿಯೇ ನೋಡುತ್ತಿರುವ ರೀತಿಯಲ್ಲಿ ಅನಿಸುತ್ತದೆ. ಆ ಚಲನಚಿತ್ರದ ಸವಿ ಎನ್ನುವುದು ಕಡಿಮೆಯಾಗುವುದೇ ಇಲ್ಲ. ಮಲ್ಟಿಪ್ಲೆಕ್ಸ್ ಗಳಲ್ಲಿ ಅತಿ ಹೆಚ್ಚು ಓಡಿದ ಕನ್ನಡ ಸಿನಿಮಾ ಈ ಮಿಲನ ಚಿತ್ರ. ಪಾರ್ವತಿ ನಾಯರ್ ಅವರನ್ನು ಕನ್ನಡಕ್ಕೆ ಪರಿಚಯಿಸಿದ ಮಿಲನ ಚಿತ್ರವು ಅತ್ಯುತ್ತಮ ನಟನೆಗಾಗಿ ಪುನೀತ್ ರಾಜ್ಕುಮಾರ್ ಅವರಿಗೆ ರಾಜ್ಯ ಪ್ರಶಸ್ತಿ ಲಭಿಸುತ್ತದೆ. ಈ ಚಿತ್ರ ಕನ್ನಡದಿಂದ ಮಲಯಾಳಂಗೂ ಡಬ್ ಆಗುತ್ತದೆ. ಒಡಿಯಾ ಹಾಗೂ ಬೆಂಗಾಳಿ ಭಾಷೆಗೆ ಸಿನಿಮಾ ರೀಮೇಕ್ ಆಗುತ್ತದೆ. ಬ್ಲಾಕ್ ಬಸ್ಟರ್ ಮೂವಿ ಆಗಿರುವ ರಾಜರಾಣಿ ಸಿನಿಮಾ ಸಹ ಇದೇ ಸಿನಿಮಾದಿಂದ ಪ್ರೇರಣೆಯಾಗಿ ಚಿತ್ರಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಅಪ್ಪು ಸಿನಿಮಾದ ನಂತರ ಮಿಲನ ಮೂವಿಯು 4ನೇದಾಗಿ ಅತ್ಯಂತ ಹೆಚ್ಚಿನ ಭಾಷೆಗಳಲ್ಲಿ ಮರು ಚಿತ್ರಿಸಿದ ಸಿನಿಮಾವಾಗಿದೆ. ಜಾಸ್ತಿಯಾಗಿ ಕೌಟುಂಬಿಕ ಚಿತ್ರವನ್ನೇ ಮಾಡುತ್ತಿದ್ದ ಪುನೀತ್ ರವರು ಇದರಲ್ಲಿ ವಿಶೇಷ ಪಾತ್ರದಲ್ಲಿ ಗಮನ ಸೆಳೆಯುತ್ತಾರೆ. ನಾಯಕ ನಟಿಯಾಗಿ ಕನ್ನಡಕ್ಕೆ ಪರಿಚಿತವಾದ ಭಾವನಾ ರವರು ಇದರಲ್ಲಿ ಅತ್ಯುತ್ತಮವಾಗಿ ನಟಿಸಿದ್ದಾರೆ. ಈ ಚಿತ್ರ 2011ರಲ್ಲಿ ತೆಲುಗು ಹಾಗೂ ಮಲಯಾಳಂಗೆ ಡಬ್ ಆಗುತ್ತದೆ. ಈ ಚಿತ್ರದ ಆಡಿಯೋ ಫಿಲ್ಮ್ ಅಂದರೆ ನೋಡುವ ಚಿತ್ರವಲ್ಲ, ಕಿವಿಯಲ್ಲಿ ಕೇಳಿಸಿಕೊಳ್ಳುವ ಧ್ವನಿ. ಅತ್ಯಂತ ಹೆಚ್ಚಿನದಾಗಿ ಆಡಿಯೋ ಫಿಲ್ಮ್ ಮಾರಾಟವಾಗುತ್ತದೆ. 2010ರಲ್ಲಿ ಪೃಥ್ವಿ ಚಲನಚಿತ್ರವು ಬಳ್ಳಾರಿಯ ಗಣಿಧನಿಗಳನ್ನು ವಿರೋಧಿಸುವ ಚಲನಚಿತ್ರ. ಸ್ವತಃ ನಿರ್ದೇಶಕರೇ ಹೇಳುತ್ತಾರೆ, ಅಪ್ಪು ಬಿಟ್ಟರೆ ಬೇರೆ ಯಾವುದೇ ನಟರು ಈ ಪಾತ್ರವನ್ನು ನಿರ್ವಹಿಸಲು ಸಾಧ್ಯವೇ ಇರುತ್ತಿರಲಿಲ್ಲ ಎಂದು.
2011 ರೀಮೇಕ್ ಮೂವಿಯಾಗಿ ಹುಡುಗರು ಚಲನಚಿತ್ರ ಕಾಣಿಸಿಕೊಳ್ಳುತ್ತದೆ. ಒರಿಜಿನಲ್ ಚಲನಚಿತ್ರಕ್ಕೂ ಹೆಚ್ಚಿನ ಯಶಸ್ಸನ್ನು ಹುಡುಗರು ಚಲನಚಿತ್ರ ಕಾಣುತ್ತದೆ. 2017ರಲ್ಲಿ ಬಂದಂತಹ ರಾಜಕುಮಾರ ಚಲನಚಿತ್ರವು ಕೌಟುಂಬಿಕ ಹಾಗೂ ಸಾಮಾಜಿಕ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಚಿತ್ರೀಕರಿಸಿದ ಚಿತ್ರ. ಸುಮಾರು 6,000ಕ್ಕೂ ಹೆಚ್ಚಿನ ಶೋಗಳನ್ನು ಮಲ್ಟಿಪ್ಲೆಕ್ಸ್ ಗಳಲ್ಲಿ ಕೇವಲ 6 ವಾರಗಳಲ್ಲಿ ಪೂರ್ಣಗೊಳಿಸಿದ ಮೊದಲ ಕನ್ನಡ ಮೂವಿ ಎಂಬ ಕೀರ್ತಿ ಒಂದು ಕಡೆಯಾದರೆ, 7,777 ಶೋಗಳನ್ನು ಕೇವಲ 87 ದಿನಗಳಲ್ಲಿ ಪೂರ್ಣಗೊಳಿಸಿದ ಖ್ಯಾತಿಯು ಇನ್ನೊಂದು ಕಡೆ. ಫಿಲ್ಮ್ ಫೇರ್ ಹಾಗೂ ಸ್ಟೇಟ್ ಅವಾರ್ಡ್ಗಳು ಕೂಡ ಈ ಚಿತ್ರದ ಮುಡಿಗೇರಿದೆ. ಇನ್ನು 2022ರಲ್ಲಿ ಚಿತ್ರಿಸಿದ ಗಂಧದ ಗುಡಿ, ಇದು ಅಪ್ಪು ಅವರ ಕನಸಿನ ಚಟುವಟಿಕೆಯಾಗಿದೆ. ಇನ್ನು ಪುನೀತ್ ಅವರಿಗೆ ಸಂದಿರುವ ಪ್ರಶಸ್ತಿಗಳ ಬಗ್ಗೆ ಹೇಳಬೇಕೆಂದರೆ ಒಂದು ಸಂಚಿಕೆಯಲ್ಲಿ ಹೇಳುವಂತದ್ದಲ್ಲ, ಆದರೂ ಆದಷ್ಟು ಹೇಳುವ ಪ್ರಯತ್ನವನ್ನು ಮಾಡುತ್ತೇನೆ. 1 ರಾಷ್ಟ್ರ ಪ್ರಶಸ್ತಿ, 4 ಕರ್ನಾಟಕ ರಾಜ್ಯ ಪ್ರಶಸ್ತಿ, 5 ಸೈಮಾ ಅವಾರ್ಡ್, 6 ಫಿಲ್ಮ್ ಫೇರ್ ಅವಾರ್ಡ್, ಗಂಧದ ಗುಡಿ ಚಿತ್ರಕ್ಕಾಗಿ ಕರ್ನಾಟಕ ನಂದಿ ಅವಾರ್ಡ್, ಮೈಸೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್, ರಾಜ್ಯದಲ್ಲಿ ಕೇವಲ 10 ಜನರಿಗೆ ಸಿಕ್ಕಿದಂತಹ ಕರ್ನಾಟಕ ರತ್ನ ಪ್ರಶಸ್ತಿ ಪುನೀತ್ ರವರಿಗೆ ಸಿಕ್ಕಿದೆ. ಇವರು ಹೋಸ್ಟ್ ಆಗಿ ಕಾರ್ಯನಿರ್ವಹಿಸಿದ ಕನ್ನಡದ ಕೋಟ್ಯಾಧಿಪತಿ ಹಾಗೂ ಫ್ಯಾಮಿಲಿ ಪವರ್ ಎನ್ನುವ ಕಾರ್ಯಕ್ರಮವನ್ನು ಮರೆಯಲಿಕ್ಕೆ ಆಗುವುದೇ ಇಲ್ಲ. ನೇತ್ರಾವತಿ ಎನ್ನುವ ಧಾರಾವಾಹಿಯ ನಿರ್ಮಾಪಕರಾಗಿ ಇದ್ದದ್ದು ಪುನೀತ್ ರಾಜ್ಕುಮಾರ್ ಅವರು. ಅಪ್ಪು ಅವರ ನಟನೆ, ಗಾಯನ, ಡ್ಯಾನ್ಸ್ ಎಲ್ಲದಕ್ಕಿಂತ ಅವರು ಜನರಿಗಾಗಿ ಮಿಡಿಯುತ್ತಿದ್ದ ಅವರ ಹೂವಿನಂತ ಹೃದಯ ಮೊದಲು ನೆನಪಾಗುತ್ತದೆ. ಜನರ ಸಹಾಯಕ್ಕಾಗಿ ಸ್ಪಂದಿಸಬೇಕೆಂಬ ಮಾನವೀಯತೆಯಿಂದ ಪುನೀತ್ ಅವರನ್ನು ದೇವತಾ ಮನುಷ್ಯ ಎಂದು ಹೇಳಿದರೂ ತಪ್ಪಾಗುವುದಿಲ್ಲ. ಮಹಿಳಾ ದಿನಾಚರಣೆ, ಶಿಕ್ಷಣದ ಹಕ್ಕಿಗಾಗಿ ಸರ್ವ ಶಿಕ್ಷಣ ಅಭಿಯಾನ, ಮ್ಯಾರಥಾನ್ ರೇಸ್, ಈ ರೀತಿಯ ಹಲವಾರು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದರು. ಶಕ್ತಿಧಾಮ ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಬಹಳಷ್ಟು ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ನೆರವಾಗುತ್ತಾರೆ. ಮಕ್ಕಳ ಶಿಕ್ಷಣಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಎಂಬ ಲರ್ನಿಂಗ್ ಆಪ್ ಅನ್ನು ಬಿಡುಗಡೆ ಮಾಡುತ್ತಾರೆ. ಕೋವಿಡ್ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ನಿಧಿಗೆ ಸುಮಾರು 50 ಲಕ್ಷಗಳ ದಾನವನ್ನು ನೀಡುತ್ತಾರೆ. 2019ರಲ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರವಾಹವಾದ ಸಂದರ್ಭದಲ್ಲಿ ನೆರೆ ಪರಿಹಾರವಾಗಿ ಸಂತ್ರಸ್ತರಿಗೆ ನೆರವಿಗಾಗಿ 5 ಲಕ್ಷ ದಾನವನ್ನು ಮಾಡುತ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿ ಅದರಿಂದ ಬಂದಂತಹ ಹಣವನ್ನು ಸಂಸ್ಥೆಗಳ ಖರ್ಚಿಗಾಗಿ ನೀಡುತ್ತಿದ್ದರು. ಹಾಗೆಯೇ ತಾವು ಮಾಡಿದ ಗಾಯನದಿಂದ ಬರುವ ಹಣವನ್ನು ಸಹ ಸಂಸ್ಥೆಗಳಿಗಾಗಿಯೇ ನೆರವಾಗಿ ನೀಡುತ್ತಿದ್ದರು. ನಂದಿನಿ ಅವರ ಜಾಹೀರಾತಿಗಾಗಿ ಯಾವುದೇ ಹಣವನ್ನು ತೆಗೆದುಕೊಳ್ಳದೆ ಜಾಹೀರಾತನ್ನು ನೀಡಿದ್ದರು. ಇದರ ಮುಖ್ಯ ಉದ್ದೇಶ ಪಶುಸಂಗೋಪನೆ, ಹೈನುಗಾರಿಕೆ ಹಾಗೂ ಹಾಲು ಉತ್ಪಾದನೆಗೆ ಪ್ರೋತ್ಸಾಹ ನೀಡುವುದು ಹಾಗೂ ರೈತರಿಗೆ ನೆರವಾಗುವುದು. ಅದರ ಜೊತೆಗೆ ಉತ್ತಮ ಆರೋಗ್ಯಕ್ಕಾಗಿ ಒಳ್ಳೆಯದನ್ನೇ ಜನರು ಸೇವಿಸುವುದಕ್ಕೆ ಪ್ರಮುಖ ಕಾರಣ. ಹಲವಾರು ಸಿನಿಮಾ ತಾರೆಗಳು ಅಥವಾ ಸೆಲೆಬ್ರಿಟಿಗಳು ಜಾಹೀರಾತಿಗಾಗಿ ಕೋಟ್ಯಾಂತರ ರೂಪಾಯಿಗಳನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಇವರು ಯಾವುದೇ ರೀತಿಯ ಹಣವನ್ನು ಪಡೆದುಕೊಳ್ಳದೆ ಜಾಹೀರಾತು ಅದು ಉತ್ತಮ ವಿಷಯಕ್ಕಾಗಿ ಮಾತ್ರ ನೀಡುತ್ತಿದ್ದರು. ಯಾವುದಾದರೂ ಶಾಲೆಗಳಿಗೆ ಅಥವಾ ಸಂಸ್ಥೆಗಳಿಗೆ ಹಣದ ನೆರವು ಬೇಕಾದರೆ ಆ ಸ್ಥಳದಲ್ಲಿಯೇ ಹಣದ ವ್ಯವಸ್ಥೆಯನ್ನು ಕಲ್ಪಿಸುತ್ತಿದ್ದರು. ಇವರು ರಣವಿಕ್ರಮ ಎಂಬ ಸಿನಿಮಾಗೆ ಹೋದ ಸಂದರ್ಭದಲ್ಲಿ ಅಲ್ಲಿನ ಒಂದು ಶಾಲೆಯ ಪರಿಸ್ಥಿತಿಯನ್ನು ಕಂಡು ಅಲ್ಲಿನ ಹೆಣ್ಣು ಮಕ್ಕಳಿಗೆ ಶೌಚಾಲಯದ ವ್ಯವಸ್ಥೆ ಇಲ್ಲದನ್ನು ಕಂಡು ಆ ಜಾಗದಲ್ಲಿ ರಣವಿಕ್ರಮ ಸಿನಿಮಾ ಚಿತ್ರೀಕರಣ ಮುಗಿಯುವುದರ ಒಳಗೆ ಆ ಶಾಲೆಗೆ ಶೌಚಾಲಯವನ್ನು ನಿರ್ಮಿಸಿಕೊಡುತ್ತಾರೆ. ಹೀಗೆ ಪುನೀತ್ ರಾಜ್ಕುಮಾರ್ ಅವರು ಮಾಡಿದ ಸಾಧನೆಗಳು ಕೆಲವೇ ಅಂಶಗಳು ಮಾತ್ರ ತಿಳಿಯುತ್ತವೆ. ಅದು ಅವರು ಜೀವಂತವಾಗಿ ಇರುವವರೆಗೆ ಹಲವಾರು ವಿಷಯಗಳು ತಿಳಿದೇ ಇರಲಿಲ್ಲ. ಸತ್ತ ನಂತರ ಒಂದೊಂದೇ ಬೆಳಕಿಗೆ ಬರುತ್ತವೆ. ಅದರಲ್ಲೂ ಕೆಲವು ವಿಷಯಗಳು ಬೆಳಕಿಗೆ ಬರದೆಯೇ ಹಾಗೆಯೇ ಉಳಿದುಕೊಂಡು ಇರಬಹುದು. ಪುನೀತ್ ರಾಜ್ಕುಮಾರ್ ಅವರು ಮರಣ ಹೊಂದಿದ ಸಂದರ್ಭದಲ್ಲಿ, ಗಾಂಧೀಜಿ ಅವರು ಮರಣ ಹೊಂದಿದ ಸಂದರ್ಭದಲ್ಲಿ ಭೇಟಿ ಮಾಡಲು ಬಂದಂತಹ ಜನರಿಗಿಂತ ಹೆಚ್ಚಾದ ಜನರು ಪುನೀತ್ ರಾಜ್ಕುಮಾರ್ ಅವರ ಮೃತದೇಹವನ್ನು ನೋಡಲು ಬಂದಿರುತ್ತಾರೆ. ಅಭಿಮಾನಿಗಳ ಸಾಗರವೇ ತುಂಬಿರುತ್ತದೆ. ಅತ್ಯಂತ ಹೆಚ್ಚಿನ ಅಭಿಮಾನಿ ಬಳಗವನ್ನು ಹೊಂದಿರುವ ಪುನೀತ್ ರಾಜ್ಕುಮಾರ್ ಅವರ ಸಾವಿನ ಸಂದರ್ಭದಲ್ಲಿ ಹಲವಾರು ಜನರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇನ್ನು ಹಲವಾರು ಜನರು ಹೃದಯಾಘಾತದಿಂದ ಮರಣ ಹೊಂದಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಬಳಗ ಹೇಗೆ ಇತ್ತು ಎಂದು ತಿಳಿಯುತ್ತದೆ. ಇನ್ನು ಇವರು ಚಿತ್ರಿಸಿದ ಅಭಿಮಾನಿಗಳೇ ನಮ್ಮ ಮನೆ ದೇವರು ಎಂಬ ಹಾಡಿನಲ್ಲಿ ನೈಜವಾಗಿ ಅಭಿಮಾನಿಗಳ ಎದುರಿಗೆ ಚಿತ್ರೀಕರಿಸಿದ ಹಾಡಾಗಿದೆ. ಶೂನ್ಯ ಶತ್ರುಗಳನ್ನು ಹೊಂದಿರುವ ಪಟ್ಟಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಮೊದಲ ಸ್ಥಾನದಲ್ಲಿ ಬರುತ್ತಾರೆ. ದೇಹ ಸದೃಢವಾಗಿ ಇರಬೇಕೆಂದರೆ ಅಪ್ಪು ಅವರನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು. ಅತ್ಯಂತ ಹೆಚ್ಚಿನ ಅಭಿಮಾನಿ ಬಳಗವನ್ನು ಹೊಂದಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 2010ರಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಅಪ್ಪು ಅವರೇ ಕಾರ್ಯನಿರ್ವಹಿಸಿದ್ದಾರೆ. ಹೀಗಾಗಿ ಅಪ್ಪು ಅವರ ಅತ್ಯಂತ ಹೆಚ್ಚಿನ ಅಭಿಮಾನಿ ಬಳಗ ಇದರಿಂದಲೂ ಬಂದಿರಬಹುದು.
ಕರ್ನಾಟಕದ ಪ್ರತಿಷ್ಠಿತ ಮಿಲ್ಕ್ ಫೆಡರೇಷನ್ ಕೆಎಂಎಫ್ಗೂ ಸುಮಾರು 10 ವರ್ಷಗಳ ಕಾಲ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದರು. ಅದು ಯಾವುದೇ ರೀತಿಯ ಹಣದ ಅಪೇಕ್ಷೆ ಇಲ್ಲದೆ. ಇಷ್ಟೆಲ್ಲ ಸಾಧನೆಯ ಕರುಣಾಜನಕ ಅಕ್ಟೋಬರ್ 29, 2021ರಲ್ಲಿ ಅಪ್ಪು ಅವರ ನಗುವಿನ ಹೃದಯ ನಿಂತ ಕ್ಷಣ. ಶಾರೀರಿಕವಾಗಿ ಅಪ್ಪು ಅವರು ನಮ್ಮನ್ನು ಅಗಲಿದ ದಿನ. ಆದರೆ ಪುನೀತ್ ರಾಜ್ಕುಮಾರ್ ಅವರು ಇಂದಿಗೂ ಅಭಿಮಾನಿಗಳ ಹೃದಯದಲ್ಲಿ ಅಮರರಾಗಿದ್ದಾರೆ. ಅಂತಿಮ ದರ್ಶನಕ್ಕಾಗಿ ಅಪ್ಪು ಅವರನ್ನು ಕಂಠೀರವ ಸ್ಟೇಡಿಯಂನಲ್ಲಿ ಇರಿಸಿದಾಗ ಸುಮಾರು 25 ಲಕ್ಷಕ್ಕೂ ಹೆಚ್ಚಿನ ಅಭಿಮಾನಿ ಜನರು ಸೇರಿರುತ್ತಾರೆ. ಅವರು ಕಣ್ಣಿನ ದಾನ ಮಾಡಿದ್ದರಿಂದ ಅವರ ದೇಹವಿಲ್ಲದಿದ್ದರೂ ಅವರ ಕಣ್ಣುಗಳು 4 ಜನರಿಗೆ ದೃಷ್ಟಿಯನ್ನು ನೀಡಿವೆ. ಅಪ್ಪು ಅವರ ಪ್ರೇರಣೆಯಿಂದ ಮುಂದೆ ಪ್ರಸಾದ್ ನೇತ್ರಾಲಯದಲ್ಲಿ ಕೇವಲ ಒಂದೇ ವರ್ಷದಲ್ಲಿ 85,000 ದಾನಿಗಳು ತಮ್ಮ ದೃಷ್ಟಿದಾನಕ್ಕಾಗಿ ನೋಂದಾಯಿಸಿಕೊಳ್ಳುತ್ತಾರೆ. ಆನ್ ಸ್ಕ್ರೀನ್ ಹಾಗೂ ಆಫ್ ಸ್ಕ್ರೀನ್ ಅಂದರೆ ತೆರೆಯಲ್ಲಿಯೇ ಆಗಲಿ ಅಥವಾ ನೈಜ ಜೀವನದಲ್ಲಿಯೇ ಆಗಲಿ ತಂದೆಗಿಂತ ಹೆಚ್ಚಿನ ಸಾಧನೆಯನ್ನು ಮಾಡುವುದು ಅಸಾಧ್ಯ. ಅಂದರೆ ರಾಜ್ಕುಮಾರ್ ಅವರು ಕನ್ನಡದ ಮೇರು ನಟರಾಗಿ ಸಾಧಿಸಿದ್ದಾರೆ. ಅವರ ಮಗನಾಗಿ ಅವರಿಗಿಂತ ಹೆಚ್ಚಿನ ಖ್ಯಾತಿಯನ್ನು ಪಡೆಯಲಿಕ್ಕೆ ಬೇರೆ ಯಾರಿಗೂ ಆಗುತ್ತಿರಲಿಲ್ಲವೇನೋ. ಆದರೆ ಪುನೀತ್ ರಾಜ್ಕುಮಾರ್ ಅವರು ಅದನ್ನು ಸಾಧಿಸಿದ್ದಾರೆ. ಉದಾಹರಣೆಗೆ ಬೇರೆ ಯಾರನ್ನೇ ತೆಗೆದುಕೊಂಡರೆ ಅಮಿತಾಬ್ ಬಚ್ಚನ್ ಅವರ ಮಗ ಸಿನಿಮಾ ರಂಗದಲ್ಲಿ ಅವರಿಗಿಂತ ಹೆಚ್ಚಿನ ಸಾಧನೆಯನ್ನು ಮಾಡಲಿಕ್ಕೆ ಆಗಿಲ್ಲ. ಹಾಗೆಯೇ ಸಚಿನ್ ತೆಂಡೂಲ್ಕರ್ ಅವರ ಮಗ ಕ್ರಿಕೆಟ್ ನಲ್ಲಿ ತಂದೆಗಿಂತ ಹೆಚ್ಚಿನ ಸಾಧನೆಯನ್ನು ಮಾಡಲಿಕ್ಕೆ ಆಗಿಲ್ಲ. ಅಂಬಾನಿ ಮಗ ಆಗಿ ವ್ಯವಹಾರದಲ್ಲಿ ಅಂಬಾನಿಗಿಂತ ಹೆಚ್ಚು ಹೆಸರು ಮಾಡುವುದು ಕಷ್ಟ. ಆದರೆ ಆ ಎಲ್ಲಾ ಕಷ್ಟಗಳನ್ನು ಹೋಗಲಾಡಿಸಿ ಪುನೀತ್ ರಾಜ್ಕುಮಾರ್ ಅವರು ತಂದೆಗಿಂತ ಹೆಚ್ಚಿನ ಕೀರ್ತಿಯನ್ನು ಕೇವಲ ಅಲ್ಪ ಅವಧಿಯಲ್ಲಿಯೇ ಪಡೆದುಕೊಳ್ಳುತ್ತಾರೆ. ಇವರ ಸಾಧನೆಯ ಫಲವಾಗಿ ಇಂದು ಕನ್ನಡದ ಪಠ್ಯ ಪುಸ್ತಕದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಹಾಡು ಹಾಗೂ ಜೀವನದ ಕುರಿತಾಗಿ ಒಂದು ಪಠ್ಯವೇ ಇದೆ. ಇದರಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಎಂತಹ ಮಹಾನ್ ಸಾಧಕರೆಂದು ನಮಗೆ ತಿಳಿಯುತ್ತದೆ. ಯಾವುದೇ ಒಂದು ಸಿನಿಮಾವನ್ನು ಮೊದಲ ಬಾರಿಗೆ ನೋಡುವಾಗ ಜನರಲ್ಲಿ ಒಂದು ರೀತಿಯ ಉಲ್ಲಾಸವಿರುತ್ತದೆ. ಆದರೆ ಪುನೀತ್ ಅವರ ಸಿನಿಮಾವು ರಿಲೀಸ್ ಅಂದರೆ ಪುನರ್ ಬಿಡುಗಡೆಯಾದಾಗಲೂ ಅಷ್ಟೇ ಉಲ್ಲಾಸ ಜನರಲ್ಲಿ ಇದೆ. ಇದಕ್ಕೆ ಉದಾಹರಣೆಯಾಗಿ ಮೊನ್ನೆ ಇತ್ತೀಚೆಗಷ್ಟೇ ಪುನರ್ ಬಿಡುಗಡೆಯಾದ ಅಪ್ಪು ಹಾಗೂ ರಮ್ಯಾ ಅಭಿನಯದ ಆಕಾಶ್ ಚಿತ್ರ 2026ರ ಮಾರ್ಚ್ 13ರಂದು ಪುನರ್ ಬಿಡುಗಡೆಯಾಗುತ್ತದೆ. ಆರಂಭದಲ್ಲಿ 2005ರಲ್ಲಿ ಬಿಡುಗಡೆಯಾದ ಸಂದರ್ಭದಲ್ಲಿ 8 ರಿಂದ 10 ಕೋಟಿ ಲಾಭವನ್ನು ಗಳಿಸುತ್ತದೆ. ಅಧಿಕೃತವಾಗಿ ಮೊನ್ನೆ ಇತ್ತೀಚೆಗಷ್ಟೇ ಮರು ಬಿಡುಗಡೆಯಾದ ಸಿನಿಮಾದ ಕಲೆಕ್ಷನ್ ಎಷ್ಟು ಎಂದು ಅಧಿಕೃತವಾಗಿ ಇನ್ನೂ ತಿಳಿದು ಬಂದಿಲ್ಲ. ಪ್ರಥಮವಾಗಿ ಬಿಡುಗಡೆಯಾಗಿದ್ದಕ್ಕಿಂತ ಹೆಚ್ಚಿನದಾಗಿ ಕಲೆಕ್ಷನ್ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲವೆಂದು ಹೇಳಬಹುದು. ಯಾವುದೇ ಒಂದು ಸಿನಿಮಾವನ್ನು ನಾವು ಮೊದಲ ಬಾರಿಗೆ ನೋಡುತ್ತಿದ್ದೇವೆ ಎಂದರೆ ಅಲ್ಲಿ ಹೆಚ್ಚಿನ ಜನರು ಸೇರಿರುತ್ತಾರೆ. ಆಕಾಶ ಸಿನಿಮಾ ಅದು ಈಗಾಗಲೇ ಟೆಲಿವಿಷನ್ ದೂರದರ್ಶನದಲ್ಲಿ ಹಲವಾರು ಬಾರಿ ಪ್ರದರ್ಶನಗೊಂಡಿದೆ. ಆದರೂ ಆ ಸಿನಿಮಾವನ್ನು ನೋಡುವ ಜನರ ಹುಚ್ಚು ಎಂತಹದ್ದು ಎಂದು ನಮಗೆ ತಿಳಿಯುತ್ತದೆ. ಮರು ಬಿಡುಗಡೆಯಾದ ಆರಂಭದ ಅವಧಿಯಲ್ಲಿಯೇ ಎಲ್ಲಾ ಚಿತ್ರಮಂದಿರಗಳು ಹೌಸ್ಫುಲ್ ಆಗಿವೆ. ಅಪ್ಪು ಅವರ ಆಕಾಶ್ ಸಿನಿಮಾಕ್ಕೆ ಮಾತ್ರ ಇಷ್ಟೊಂದು ಬೇಡಿಕೆಯನ್ನು ಅಥವಾ ಒಲವನ್ನು ಜನರು ತೋರಿಸಿಲ್ಲ. ಈ ಹಿಂದೆ ಮರು ಬಿಡುಗಡೆಯಾದ ಅಪ್ಪು ಸಿನಿಮಾ ಇದು 2002ರಲ್ಲಿ ಬಿಡುಗಡೆಯಾಗಿ ಸುಮಾರು 10 ರಿಂದ 12 ಕೋಟಿ ಗಳಿಕೆಯನ್ನು ಕಂಡು ಆ ಕಾಲಕ್ಕೆ ಹಿಟ್ ಸಿನಿಮಾವಾಗಿತ್ತು. 2025ರಲ್ಲಿ ಮರು ಬಿಡುಗಡೆ ಹೊಂದಿದ ಸಂದರ್ಭದಲ್ಲಿ ಕೇವಲ ಮೊದಲ 5 ದಿನಗಳಲ್ಲಿ 2 ಕೋಟಿಗೂ ಹೆಚ್ಚಿನ ಗಳಿಕೆಯನ್ನು ಕಂಡಿದೆ. ಇನ್ನು 2024ರಲ್ಲಿ ಮರು ಬಿಡುಗಡೆಯಾದ ಜಾಕಿ ಸಿನಿಮಾ 2010ರಲ್ಲಿ ಆರಂಭದಲ್ಲಿ ಬಿಡುಗಡೆಯಾದ ಸಂದರ್ಭದಲ್ಲಿ 25 ರಿಂದ 30 ಕೋಟಿ ಗಳಿಕೆಯನ್ನು ಕಂಡಂತಹ ಸಿನಿಮಾ 2024ರಲ್ಲಿ ಮರು ಬಿಡುಗಡೆಯಾದ ಸಂದರ್ಭದಲ್ಲಿ 3 ಕೋಟಿಗೂ ಅಧಿಕ ಗಳಿಕೆಯನ್ನು ಕಂಡಿದೆ. ಹೀಗೆ ಅಪ್ಪು ಅವರ ಸಿನಿಮಾಗಳು ಹಳೆಯದಾದವು, ಅವುಗಳನ್ನು ನೋಡಬೇಕೆಂಬ ಬಯಕೆ ಜನರಲ್ಲಿ ಯಾವಾಗಲೂ ಹೊಸತರಂತೆಯೇ ಇರುತ್ತದೆ ಎಂದು ಹೇಳಬಹುದು. ಹೀಗೆ ಸಿನಿಮಾ ರಂಗವು ಪ್ರತಿ ವರ್ಷವೂ ಅಪ್ಪು ಅವರ ಸಿನಿಮಾವನ್ನು ಪ್ರತಿ ಹುಟ್ಟುಹಬ್ಬಕ್ಕೂ ಮರು ಬಿಡುಗಡೆ ಮಾಡಲಿ ಎಂದು ಆಶಿಸೋಣ. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಷಯದ ಮಾಹಿತಿ. ನೀವು ಸಹ ಅಪ್ಪು ಅವರ ಅಭಿಮಾನಿಗಳಾಗಿದ್ದರೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮಾಡಿ. ಹಾಗೆಯೇ ಅಪ್ಪು ಅವರ ಯಾವ ಸಿನಿಮಾ ನಿಮಗೆ ಅತ್ಯಂತ ಇಷ್ಟ ಎನ್ನುವುದನ್ನು ಸಹ ತಪ್ಪದೆ ಕಮೆಂಟ್ ಮಾಡಿ. ಅಪ್ಪು ಅವರಂತೆ ನಮ್ಮಿಂದ ಸಾಧನೆ ಮಾಡಲು ಆಗದಿದ್ದರೂ ಸಹ ಅವರು ತೋರಿದ ಮಾನವೀಯತೆಯನ್ನು ನಾವೆಲ್ಲರೂ ಪ್ರದರ್ಶಿಸೋಣ. ಏಕೆಂದರೆ ಹಣವೆಂಬುದು ಎಲ್ಲರ ಬಳಿ ಇರಬೇಕೆಂದಿಲ್ಲ. ಆದರೆ ಮಾನವೀಯತೆ, ಮಾನವ ಗುಣ ಎಂಬುದು ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಇರಬೇಕಾದ ಅತ್ಯುತ್ತಮ ಬೆಲೆ ಬಾಳುವ ವಸ್ತುವಾಗಿದೆ. ಅದನ್ನು ಯಾವುದೇ ಕಾರಣಕ್ಕೂ ಮರೆಯಬಾರದು. ಅಪ್ಪು ಅವರಂತೆಯೇ ನಾವು ಎಲ್ಲರನ್ನೂ ಪ್ರೇಮಿಸೋಣ, ಯಾರಿಗೂ ಸಹ ಅನ್ಯಾಯವನ್ನು ಬಯಸದೇ ಇರೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ, ಧನ್ಯವಾದಗಳು.